ವಿಜಯ ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ಅಮಾಯಕರ ಭೂಮಿ ಅದಲು ಬದಲು ಮಾಡಿರುವ ಘಟನೆ ಚೇಳೂರಿನ ವೆಂಕಟರೆಡ್ಡಿಪಲ್ಲಿಯಲ್ಲಿ ನಡೆದಿದೆ. ಚೇಳೂರು ತಾಲೂಕಿನ ವೆಂಕಟರೆಡ್ಡಿಪಲ್ಲಿ ತಾಂಡಾ ಸರ್ವೆ ನಂಬರ್ 216 ಸರ್ಕಾರಿ ಭೂಮಿ 1988-1989 ಬಡವರಿಗಾಗಿ ತಲಾ 3 ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿದೆ. ಇದನ್ನು ತಿಳಿದ ಬಡ ರೈತರು ವ್ಯವಸಾಯ ಬಿಟ್ಟು ಕೋರ್ಟು ಕಚೇರಿ ತಿರುಗಾಡುವಂತಹ ಪರಿಸ್ಥಿತಿ ಬಂದಿದ್ದು, ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ನಮಗೆ ಏಕೆ ಶಿಕ್ಷೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಈಗಲಾದರೂ ಅಧಿಕಾರಿಗಳು ಸರಿಯಾದ ರೀತಿ ಸರ್ವೆ ಮಾಡಿ ಸರ್ವೆಯ ವರದಿ ಕೋರ್ಟಿಗೆ ಸಲ್ಲಿಸಿ ನಮಗೆ ನ್ಯಾಯ ಸಿಗುವ ರೀತಿ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ವರದಿಗಾರರು ಎಸ್ ರಾಮಾಂಜನೇಯ, ವಿಜಯ ನ್ಯೂಸ್. ತಾಲೂಕು ಚಾಕ್ವೇಲಿ ಗ್ರಾಮ ಪಂಚಾಯತಿ ವೆಂಕಟಪಲ್ಲಿ ಇಲ್ಲಿ ಬಂದ್ಬಿಟ್ಟು 216 ಅಂತ ಹೇಳ್ಬಿಟ್ಟು ಸರ್ವೆ ನಂಬರು. ಇದು 1972 ಅಲ್ಲಿ ಎಲ್ಲರಿಗೂ ಜಮೀನ್ ಅನ್ನೋದು ಗ್ರಾಂಟ್ ಆಗಿರುತ್ತೆ. ಸೊ ಆವತ್ತಿಂದ ಅವ್ರವ್ರ ಭೂಮಿ ಯಾರ್ಯಾರು ಗ್ರಾಂಟ್ ಆಗಿದೆ ಅವ್ರ ಪೊಸಿಷನ್ ಅಲ್ಲಿ ಇದ್ದಾರೆ. ಅವರು ಆವತ್ತಿಂದ ಅದನ್ನೇ ಜೀವನ ನಂಬ್ಕೊಂಡು ಅದನ್ನೇ ಬೆಳೆ ಬೆಳ್ಕೊಂಡು ಯಾವ್ದು ಬೇರೆದಕ್ಕೆ ಆಸೆ ಮಾಡಿದ್ರೆ ಅಲ್ಲೇ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಇದಾದ್ಮೇಲೆ 1989 ಅಲ್ಲಿ ಏನಾಗಿದೆ ಅಂದ್ರೆ ನೆಕ್ಸ್ಟ್ ರೀಪೋಡಿ ಮಾಡಿದ್ದಾರೆ. 216ನ ರೀಪೋಡಿ ಮಾಡ್ಬಿಟ್ಟು, ಸೊ ಅವ್ರು ರೀಪೋಡಿ ಮಾಡಿದಾಗ ಏನಾಗಿದೆ ಅಂತಂದ್ರೆ ಇಲ್ಲಿರೋ ಪೊಸಿಷನ್ ಅಲ್ಲಿ ಇರೋ ಜನಗಳಿಗೆ ಯಾವುದೇ ತರದ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ. ಈ ತರ ನಿಮ್ದು ಸಪರೇಟ್ ಮಾಡ್ಕೊಡ್ತೀವಿ ಅಂದ್ರೆ ಇಡೀ ಇದು ವೆಂಕಟಪಲ್ಲಿ ಗ್ರಾಮ ಪಂಚಾಯತಿ ಕರೆಕ್ಟ್ 180 ಎಕರೆ ಇದೆ ಟೋಟಲ್. ಇದು ಓವರ್ ಆಲ್ 180 ಎಕರೆ. ಬರೀ ಒಂದೇ 216ನೇ ಸರ್ವೆ ನಂಬರ್ ಅಲ್ಲಿ ಮಾತ್ರ ಇದೆ. ಸೊ ನೆಕ್ಸ್ಟ್ ಕೋಡಿ ಮಾಡಿದಾಗ ಇದು ಏನಾಗಿದೆ ಅಂದ್ರೆ ಅವ್ರ ಸ್ಪಾಟಿಗೆ ಬರ್ದಿರಾ ಅವ್ರ ಇಷ್ಟ ಬಂದಾಗ ಅವ್ರು ಕೂತ್ಕೊಂಡು ಅವ್ರ ಇಷ್ಟ ತಕ್ಕನಕ್ಕೆ ಅವರು ಸಪರೇಟ್ ಮಾಡ್ಬಿಟ್ಟು ಅವ್ರು ಚೆಕ್ ಬಂದು ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಕೂರಿಸ್ಬಿಟ್ಟು ಇವತ್ತು ಜನಗಳಿಗೆ ಇಲ್ಲಿ ಬಂದ್ಬಿಟ್ಟು ಇದು ರೀಸೆಂಟ್ ಆಗಿ ಒಂದು 2 ವರ್ಷದ ಹಿಂದೆ ಸೊ ಯಾವ್ದೋ ಒಂದು ಸಣ್ಣ ರಸ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಎಲ್ಲ GPS ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೋಡ್ತಾರೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಪೊಸಿಷನ್ ಅಲ್ಲಿ ಯಾರು ಇರ್ತಾರ ಅದಕ್ಕೆ ಬೇರೆಯವ್ರು ಬಂದ್ಬಿಟ್ಟು ಆಡ್ ಆಗಿರುತ್ತೆ ಇಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಇವತ್ತು ಏನ್ ಮಾಡ್ತಾರೆ, ಇದು ನಮ್ ಜಮೀನು ಸೊ ಆತರ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇಡ್ಬಿಟ್ಟು ಎಲ್ಲ ಕ್ರಿಯೇಟ್ ಮಾಡ್ಕೊಂಡವ್ರೆ. ನಾವೆಲ್ಲ RTIಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ವಿ. ಅಪ್ಲೈ ಮಾಡಿ ಎಲ್ಲ ದಾಖಲೆಗೆಲ್ಲ ತೆಗ್ಸಿದೀವಿ. ಸೊ ಅದರಲ್ಲಿ ಎಲ್ಲ ಉರುಪ್ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ. ಒಂದು ನಂಬರ್ ಇರೋದು, ನೇಮ್ ಇರೋದು ಒಬ್ಬರದು. ಸೊ ಅದನ್ನ ನಮ್ಮ ಅಪ್ಪನ ಹಿಂಗೂ ಕರೀತಾ ಇದ್ರು. ಸೊ ಇದು ನಮಗೂ ಜಮೀನ್ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಸಂಬಂಧಪಟ್ಟ ರೀಸೆಂಟ್ ಆಗಿ ಒಂದು 6 ಮಂತ್ಸ್ ಬ್ಯಾಕ್ 8 ಮಂತ್ಸ್ ಬ್ಯಾಕು ನಾವೆಲ್ಲ RTI ಹೋಗ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ಎಲ್ಲ ತೆಗ್ಸಿದ್ವಿ ದಾಖಲೆಗಳು. ಅವೆಲ್ಲ ಒಂದು ದಾಖಲೆಗಳಿಗೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ, ಎಲ್ಲ ಬೇರೆ ಬೇರೆ ಇದೆ. ಸೊ ನಾವೀಗ ಪ್ರೆಸೆಂಟ್ ಏನು JDLR ಕೋರ್ಟ್ ಚಿಕ್ಕಬಳ್ಳಾಪುರದಲ್ಲಿ ಏನು ಅಪೀಲ್ ಹಾಕಿದೀವಿ, ಸೊ ಅದ್ರೆಲ್ಲ ಮೆನ್ಷನ್ ಮಾಡಿದ್ವಿ ಸರ್, ಈ ತರ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಮ್ಗೆ. ಸೊ ಪೊಸಿಷನ್ ನಾವಿದೀವಿ, ಎಲ್ಲ ಬಲವಂತಾಗಿ ಬಂದ್ಬಿಟ್ಟು ಎಲ್ಲ ಸರ್ವೆ ಮಾಡಿಸೋದು, ಇಲ್ಲಿ ಚೆಕ್ ಬಂದು ಅವ್ರು ಬಂದು ಕ್ರಿಯೇಟ್ ಮಾಡೋದು, ಇಲ್ಲಿ ಇಶ್ಯೂ ಮಾಡೋದು. ಪಾಪ ಜನಗಳಿಗೆ ಬೆಳಗ್ಗೆ ಎದ್ದು ಕೃಷಿ ಮಾಡ್ಕೊಳ್ಳೋರು ಸ್ವಲ್ಪ ಬೆಳಗ್ಗಿಂದ ಸಂಜೆ ಇದನ್ನೇ ಜೀವನ ನಂಬ್ಕೊಂಡು ಮಾಡೋರು ಇವತ್ತು ಕೇಸು ಕೋರ್ಟ್ ಅಂತ ಹೇಳ್ಬಿಟ್ಟು ಇವತ್ತು ಅಲ್ದಾಡ್ತಿದ್ದಾರೆ. ಸೊ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಇದೇನಂದ್ರೆ ಈಗ ಪೊಸಿಷನ್ 216 ಏನ್ ಪೋಡಿ ಮಾಡಿದಾರೆ ಅದನ್ನ ಅವ್ರು ಕರೆಕ್ಟ್ ಆಗಿ ಯಾರ್ಯಾರು ಪೊಸಿಷನ್ ಅಲ್ಲಿ ಇದಾರೆ ಅವರು ಮಾಡಿಲ್ಲ. ಇದುವರೆಗೂ ಪೋಡಿ ಮಾಡಿರೋದನ್ನ ಕ್ಲಾರಿಟಿ ಕೊಟ್ಟಿಲ್ಲ ಸರ್ ಅವರು. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಯಾರ್ಯಾರ ಪೊಸಿಷನ್ ಅವ್ರು ಇದ್ದಾರೆ ಸೊ ಅವರಿಗೆ ಬಂದು ಚೆಕ್ ಬಂದು ಮಾಡಿಕೊಟ್ಟು, ಸೊ ಅವ್ರಿಗೆ ಯಾವ್ದು ಅನ್ಯಾಯ ಮಾಡ್ದಿರಾ ಅದ್ಲು ಬದ್ಲು ಆಗ್ದಿರಾ ಮೊದ್ಲಿಂದ ಹಳೆ ಇಲ್ಲಿ ನಿಮ್ಗೆ ರಿಲೇಟೆಡ್ ಏನ್ ದಾಖಲೆ ಬೇಕು ಎಲ್ಲ ಇದಾರೆ ಸರ್. ಎಲ್ಲ ಜನಗಳು ಇಡೀ ಗ್ರಾಮಸ್ಥರೆಲ್ಲ ವೆಂಕಟಪಲ್ಲಿ ಗ್ರಾಮಸ್ಥರೆಲ್ಲ ಇಡೀ ಪಂಚಾಯತ್ ಎಲ್ಲ ಬೇಕಾದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಅಧಿಕಾರಿಗಳು ಬಂದ್ಬಿಟ್ಟು ಈಗ ಸದ್ಯಕ್ಕೆ ಸರ್ ಒಂದು ಸಿವಿಲ್ ಕೋರ್ಟ್ ಡಿಸ್ಪ್ಯೂಟ್ ನಡೀತಾ ಇದೆ ಸರ್. ಒಂದು JDL ಕೋರ್ಟ್ ನಡೀತಾ ಇದೆ. ಅವ್ರು ಬಂದ್ಬಿಟ್ಟು ಸ್ಪಾಟ್ ಮಾಜರ್ ಕೊಟ್ಟಿದ್ದಾರೆ ಸರ್. ಈಗ ಇಲ್ಲಿ ಬಂದ್ಬಿಟ್ಟು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಸರ್. ಇದಕ್ಕೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ಅವ್ರ ಪೊಸಿಷನ್ ಯಾರು ಇದಾರೆ ಅವ್ರಿಗೆ ಇದು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಸೊ ನಿಮ್ಮ ಮುಖಾಂತರ ನಮಗೊಂದು ಸಹಾಯ ಆಗ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಥ್ಯಾಂಕ್ ಯು.